ಲಕ್ಷ್ಮಿ ಬೇರೆ ಸತ್ಯ ಹೇಳ್ತೀನಿ ಅಂತಿದ್ಲು. ಮನೇಲಿ ಏನಾಗಿದೆಯೇನೋ, ನನಗೆ ನೋಡ್ತೀನತ್ತೆ. ಸರಿಪ್ಪ, ಹುಷಾರು. ಹರಿ, ರೆಡಿನೇನೋ? ಸರಿ, ಮತ್ತೆ ಬಾ, ಎಲ್ಲರೂ ಕೆಳಗಡೆ ಕಾಯ್ತಿದ್ದಾರೆ. ಅಕ್ಕ, ಏನೋ? ಏನಿಲ್ಲ ಬಿಡು. ಪರವಾಗಿಲ್ಲ, ಅದೇನು ಅಂತ ಹೇಳು. ಲಕ್ಷ್ಮಿ ಒಪ್ಕೊಂಡಿದ್ದಾಳ? ಇಲ್ಲ. ಮತ್ತೆ ಪೂಜೆ ಎಲ್ಲ ಒಪ್ಕೊಳ್ದೇ ಇರೋದಕ್ಕೆ ಅವಳಿಗೇನೋ ಆಗಿದೆ. ಅವಳು ರೆಡಿನೇ ಇದ್ದಾಳೆ. ತಮಾಷೆ ಮಾಡ್ದ? ಯಾಕೆ, ಏನಾದರೂ ಇದೆಯಾ? ಏನಿಲ್ಲ, ಹಾಗೆ ನಾರ್ಮಲಾಗಿ ಕೇಳಿದೆ. ನೀನು ನಡಿ, ನಾನು ಬರ್ತೀನಿ. ಸರಿ, ಬಾ. ಅಬ್ಬಾ, ಅಮ್ಮ ಫೋನ್ ಮಾಡಿದ್ದು ನೋಡಿ 1 ಸೆಕೆಂಡ್ ಜೀವನೇ ಬಾಯಿಗೆ ಬಂದಿತ್ತು. ಲಕ್ಷ್ಮಿ ಒಪ್ಕೊಂಡಿದ್ದಾಳೆ ಅಂದರೆ ಅವಳ ಮನಸ್ಸು ಸ್ವಲ್ಪ ಸರಿ ಹೋಗಿದೆ ಅಂತ ಆಯಿತು. ಅಕ್ವೇರಿಯಮ್ಗೆ ಕರ್ಕೊಂಡೋಗಿದ್ದು ವರ್ಕೌಟ್ ಆಗಿದೆ. ಕೂತ್ಕೊಳ್ಳಿ. ಬಾರ. ಹಾಗಲ್ಲ, ಎದ್ರ ಬದ್ರ. ಹಾ, ಸಂಜೆ ಹೊತ್ತು ಆ ಲಕ್ಷ್ಮಿ ಮನೆಗೆ ಬರ್ತಾಳಂತೆ. ಅದೇ ಥರ ಆ ಸಂತಾನ ಲಕ್ಷ್ಮಿ ಆಶೀರ್ವಾದದಿಂದ ಆದಷ್ಟು ಬೇಗ ನಮ್ಮನೆ ತೊಟ್ಲು ತೂಗೋ ಹಾಗಾಗಲಿ. ಹೌದು, ಅವಳಿ ಜವಳಿ ಆದರೂ ನಮ್ಮದು ಏನು ಅಭ್ಯಂತರ ಇಲ್ಲ. ಇಷ್ಟು ಬೇಗ ಮಗು ಯಾಕೆ ಅಂತ ಮುಂದೂಡಬೇಡಿ. ಇಬ್ರಿಗೂ ಒಳ್ಳೆ ಕೆಲಸ ಇದೆ, ಕೈ ತುಂಬ ದುಡಿತಾ ಇದ್ದೀರಾ. ಮಗು ಮಾಡ್ಕೊಳ್ಳೋಕೆ ಇದೆ ಕರೆಕ್ಟ್ ಟೈಮ್. ಅಂದ್ರೆ ಅತ್ತೆ ಆದಷ್ಟು ಬೇಗ ಪಾಪನ್ ಕರ್ಕೊಂಡ್ ಬರ್ತಾರೆ. ಹೌದು ಪುಟ್ಟ, ನೀನು ಯಾವಾಗ್ಲೂ ಪಾಪು ಜೊತೆ ಆಟ ಆಡ್ತಾ ಇರ್ಬೋದು. ಅಯ್ಯೋ ಅಪ್ಪ, ಅವಳು ಮಾತ್ರ ಅಲ್ಲ, ಹೇಗೂ ಪಾಪು ಆದ್ಮೇಲೆ ಅದಕ್ಕೆ ಕೆಲಸ ಬಿಡ್ತಾರಲ್ಲ, ಆಮೇಲೆ ಅದಕ್ಕೆ ನಾನು ಎಲ್ಲರೂ ಸೇರ್ಕೊಂಡು ಪಾಪು ಜೊತೆ ಆಟ ಆಡ್ಬೋದು. ಅದ್ ಹೆಂಗೆ ಆಗತ್ತೆ? ಅತ್ತಿಗೆ ಅಷ್ಟು ಬೇಗ ಕೆಲಸ ಬಿಟ್ಬಿಡಕ್ಕಾಗತ್ತಾ? ಅದೇನ್ ಕಡಿಮೆ ಸಂಬಳ ಬರೋ ಕೆಲ್ಸನ? ನಾವೆಲ್ಲರೂ ಸೇರಿ ಪಾಪುನ್ ನೋಡ್ಕೊಳ್ಳೋಣ. ಅಮ್ಮ, ಬೇಗ ಶುರು ಮಾಡಿ, ಇನ್ನೂ ಎಷ್ಟೊತ್ತಿಗೆ ಕೂತ್ಕೊಳ್ಳೋದು? ಹಾ, ದೀರು, ಆ ಅರ್ಶಿನ ಕುಂಕುಮ ತೆಕ್ಕೊಡು. ದಿವ್ಯಾ, ಬಾರೆ. ಮನ್ಸಲ್ಲೇ ಸಂತಾನ ಲಕ್ಷ್ಮಿನ ನೆನ್ಸ್ಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು.